ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಯಾವತ್ತೋ ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಈಗಾಗಲೇ ನೀವು ಎಚ್ಚರಗೊಂಡಿದ್ದೀರೆಂದು, ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರೆಂದು ನಂಬುತ್ತೇನೆ. ಹೌದು, ನಿಜವೇ. ಬೆಳಗ್ಗೆ ಬಹಳ ಕೆಲಸ ಇರ್ತವೆ. ಉದ್ಯೋಗಕ್ಕೆ ಹೋಗ್ಬೇಕು, ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು, ಮನೆ ಕೆಲಸ, ಅಡಿಗೆ ಕೆಲಸ, ಇಂತಹ ಎಲ್ಲಾ ಕೆಲಸ ಪಕ್ಕಕ್ಕೆ ಬಗೆದಿಟ್ಟು ಕರ್ತನ ಸನ್ನಿಧಿಯಲ್ಲಿ ಮೊದಲ ಸಮಯವನ್ನು ನಾವು ಸಮರ್ಪಿಸಿಕೊಳ್ಳುವುದಾದರೆ ದಿನವೆಲ್ಲ ನಮಗೆ ಸಾಕಾಗುವಷ್ಟು ಸಮಯ ನಾವು ಮಾಡುವ ಎಲ್ಲಾ ಕೆಲಸಗಳಿಗೆ ದೊರಕುತ್ತದೆ. ಬಹಳಷ್ಟು ಸಾರಿ ನಮಗೆ ಸಮಯ ಸಾಕಾಗ್ತಾ ಇಲ್ಲ. ಯಾಕೆಂದರೆ ನಾವು ಮಾಡುವ ಕೆಲಸದಲ್ಲಿ ಆಶೀರ್ವಾದ ಇರಲ್ಲ. ಮಾಡಿದನ್ನೇ ಮಾಡ್ತಾ ಕೂತ್ಕೊಳ್ತೇವೆ. ಅದಕ್ಕೆ ಯಾವ ಕೆಲಸ ಸಾಗೋದಿಲ್ಲ. ಅದಕ್ಕೆ ಯೇಸುವಿನೊಂದಿಗೆ ನಾವು ಪ್ರಾರಂಭಿಸುವುದಾದರೆ ಆತನ ಮಾತಿನ ಮೇರೆಗೆ ಬಲೆ ಹಾಕಿ ಬಲೆ ಹರಿಯುವಷ್ಟು ವಿಸ್ತಾರವಾದ ಮೀನು ಪೇತ್ರನ್ನು ಹಿಡಿಯುತ್ತಾನಲ್ಲವೇ, ರಾತ್ರಿಯೆಲ್ಲ ಶ್ರಮೆ ಪಟ್ಟರು ಏನೂ ಸಿಗೋದಿಲ್ಲ. ಆದರೆ ಯೇಸುವೆ ನಿನ್ನ ಮಾತಿನ ಮರಿಗೆ ಬೆಲೆ ಹಾಕ್ತೇನೆಂದಾಗ ಎಷ್ಟೋ ದೊರಕ್ತವೆ. ಹಾಗೆಯೇ ನಾವು ಕೂಡ ದೇವರ ಮಾತು ಕೇಳೋಣ, ನಮ್ಮ ಕೆಲಸದಲ್ಲಿ ಮುಂದೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಲೋಕದಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡಬೇಕೆಂದು, ನಮ್ಮ ಕಷ್ಟಾರ್ಜಿತ ನಾವು ಅನುಭವಿಸಬೇಕೆಂದು ನಾವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೀವು ನೇಮಿಸಿರೋದ್ರಿಂದ ವಿಸ್ತಾರವಾದ ಕೆಲಸ ಇಟ್ಟುಕೊಂಡು ಆತುರ ಪಡದಂತೆ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಹೆಜ್ಜೆಯ ಜಾಡಿಯಲ್ಲಿ ನಡೆಯುತ್ತಾ ನಿಮ್ಮ ಚಿತ್ತಾನುಸಾರವಾಗಿ ಕೆಲಸ ಮಾಡುವ ಜೀವಿತ ನಮಗೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಬಹಳಷ್ಟು ಜನ ಅವಸರ ಪಡ್ತಾರೆ. ಅವಸರದಲ್ಲಿ ಮಾಡಬೇಕಂದಿರುವಾಗ ಯಾವುದು ಸರಿಯಾಗಿ ಮುಗಿಸ್ಲಿಕ್ಕಾಗಲ್ಲ. ಕೆಲವರು ಟೂ ಫಾಸ್ಟ್ ಇರ್ತಾರೆ, ಕೆಲವರು ಟೂ ಸ್ಲೋ ಇರ್ತಾರೆ, ಇನ್ನು ಕೆಲವರು ನಿಂತು ಸಾಗುವ ಪರಿಸ್ಥಿತಿ ಇರುತ್ತೆ. ಈ ಮೂರು ಸರಿಯಲ್ಲ. ನಾವು ಯೇಸುವನ್ನು ದೃಷ್ಟಿಸಿ ನೋಡುತ್ತಾ ನಮ್ಮ ಮುಂದೆ ಇರುವ ಓಟದಲ್ಲಿ ಸ್ಥಿರಚಿತ್ತರಾಗಿ ಓಡಬೇಕು ಎಂಬುದಾಗಿ ಬೈಬಲ್ನಲ್ಲಿದೆ. ಅಂದರೆ ಸ್ಥಿರಚಿತ್ತರಾಗಿ ಓಡುವುದಂದರೆ ನಾವು ಒಂದು ಕರೆಕ್ಟ್ ಒಂದೇ ವೇಗದಲ್ಲಿ ಓಡುವಾಗ ಆಯಾಸ ಆಗಲ್ಲ, ದಣಿಯುವುದಿಲ್ಲ. ಜಿಗಿದೇವು ಅಂದ್ಕೊಳ್ಳಿ, ಆಯಾಸ ಬರುತ್ತೆ. ಹಿಂದೆ ಬಿದ್ದು ನಿಧಾನವಾದರೆ ಗಮ್ಯಕ್ಕೆ ಸೇರಲಾರೆವು. ಆರಂಭಕ್ಕೂ ಗಮ್ಯಕ್ಕೂ ಮಧ್ಯದಲ್ಲಿ ನಿಂತುಕೊಂಡೇ ಅಂದ್ಕೊಳ್ಳಿ, ಏನೂ ಸಾಧಿಸಲಿಕ್ಕಾಗಲ್ಲ. ಅದಕ್ಕೆ ಯೇಸು ತನ್ನ ವಾಕ್ಯದಲ್ಲಿ ಹೇಳಿದಂತೆಯೇ ಆತನ ಚಿತ್ತದಲ್ಲಿ ನಾವು ನಡೆಯುವುದನ್ನು ಕಲಿತುಕೊಳ್ಳಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ತಿರುಗಾಡುತ್ತಲೇ ಇದ್ದರಲ್ಲವೇ, ಆತನು ಎಲ್ಲೆಡೆ ತಿರುಗಾಡಿದ. ಎಷ್ಟೋ ಆಕ್ಯುರೇಟ್ ಆಗಿ ಯಾವ ಸಮಯದಲ್ಲಿ ಎಲ್ಲಿರಬೇಕೆಂದು, ಯಾರನ್ನು ಮಾರ್ಪಡಿಸಬೇಕು, ಯಾರನ್ನು ಸಂಧಿಸಬೇಕು, ಯಾರನ್ನು ಆಧರಿಸಬೇಕು, ಯಾರನ್ನು ಸ್ವಸ್ಥಪಡಿಸಬೇಕು ಎಂದು ಎಲ್ಲವನ್ನೂ ನಮ್ಮಂತೆ ಒಂದು ಪೆನ್ನು ಡೈರಿಯಲ್ಲಿ ಬರೆದಿಟ್ಟುಕೊಂಡು ಪ್ರೋಗ್ರಾಮಿಂಗ್ ಮಾಡಲಿಲ್ಲ. ಆದರೆ ಆತನು ಚೆನ್ನಾಗಿ ಪ್ರತಿಯೊಂದು ತಕ್ಕ ಕಾಲದಲ್ಲಿ ಮಾಡಿದನಂತೆ. ಆತನು ಯಾವತ್ತೂ ಸಮಯ ಮೀರಿ ಬರಲ್ಲ, ಸಮಯ ಮುಂಚೆಯೂ ಬರಲ್ಲ. ನಾವಾದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಿಬಿಡ್ತೇವೆ. ಯೇಸು ಒಂದು ದಿನ ಮಾರ್ಗದಲ್ಲಿ ನಡ್ಕೊಂಡು ಹೋಗುವಾಗ 3 ವ್ಯಕ್ತಿ ಆತನ ಬಳಿಗೆ ಬಂದಿರುವುದು ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನೂ ನಿನ್ನ ಹಿಂದೆ ಬರುತ್ತೇನೆ ಅಂದನು. ಒಬ್ಬನು ಯೇಸುವನ್ನು ನೋಡಿದ ಕೂಡಲೇ ಓಡೋಡಿ ಬಂದು, ಯೇಸುವೇ, ಯೇಸುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆಯೇ ಬರುತ್ತೇನೆ ಎಂದು ಹೇಳ್ತಾನೆ. ಯೇಸು ಕರೆಯಲಿಲ್ಲ, ಯೇಸು ಎಲ್ಲಿದ್ದಾರೆಂದು ಗೊತ್ತಿಲ್ಲ. ಆದರೆ ಆತನಿಗಾಗಿ ಏನಾದರೂ ಮಾಡಬೇಕು, ಯೇಸುವಿಗೋಸ್ಕರ ಓಡಬೇಕೆಂಬ ಬಯಕೆ. ಈ ದಿನ ನೋಡ್ರಿ, ಯವನಸ್ಥರು ಈ ದಿನ ರಕ್ಷಿಸಲ್ಪಟ್ಟು ನಾಳೆ ಪಾಸ್ಟರ್ ಆಗೋಣ, ಸುವಾರ್ತಿಕರಾಗೋಣ ಎಂದು ಏನೇನೋ ಅಂದ್ಕೊಳ್ತಾರೆ. ಸ್ವಲ್ಪ ಟ್ಯಾಲೆಂಟ್ ಇದ್ರೆ ಸಾಕು, ಬೇಗನೆ ಮಾಡಬೇಕಂದ್ಕೊಳ್ತಾರೆ. ಯೇಸು ಕ್ರಿಸ್ತನೇ ಲೋಕಕ್ಕೆ ಬಂದಾಗ ಆತನು ಸೇವೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ 30 ವರ್ಷ ಕಾದಿದ್ರು. ತನ್ನ ಶಿಷ್ಯರನ್ನು ಕನಿಷ್ಠ 3.5 ವರ್ಷಗಳವರೆಗೂ ಕಾದುಕೊಳ್ಳುವಂತೆ ಮಾಡಿದ್ರು. ದೇವರ ಸನ್ನಿಧಿಯಲ್ಲಿ ನಾವು ಸಿದ್ಧರಾಗದಂತೆ ಯಾವುದೇ ಪ್ರಾರಂಭಿಸಿದ್ರೂ ಕೂಡ ಅದು ಪರಿಪೂರ್ಣವಾಗಲ್ಲ. ಡೋಂಟ್ ಬಿ ಟೂ ಫಾಸ್ಟ್. ಆಯಾ ಸಮಯಗಳಲ್ಲಿ ಆಯಾ ಕಾರ್ಯಗಳನ್ನು ಚೆನ್ನಾಗಿ ಮಾಡುವ ದೇವರು ನಮಗಿರೋದ್ರಿಂದ ಯಾವುದು ಯಾವಾಗ ಮಾಡಬೇಕೆನ್ನುವುದು ಆತನ ಚಿತ್ತದಲ್ಲಿ ಅರಿತುಕೊಳ್ಳಬೇಕು. ಕಲಿಯಬೇಕಾದಾಗ ಕಲಿಯಬೇಕು, ಅನುಭವವನ್ನು ಸಂಪಾದಿಸಿಕೊಳ್ಳಬೇಕು, ಆಮೇಲೆ ನಾವು ಅನುಸರಿಸಿ ಆನಂತರ ಇತರರಿಗೆ ಬೋಧಿಸಬೇಕು. ಇಲ್ಲಿ ಈ ವ್ಯಕ್ತಿ ನಿನ್ನ ಹಿಂದೆ ಬರ್ತೇನೆಂದಾಗ ಯೇಸು ಹೇಳ್ತಾರೆ, 58ನೇ ವಚನ, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ
ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಅವನೇನಂದ್ಕೊಂಡಿರ್ತಾನೆ ಯೇಸುವನ್ನು ನೋಡಿದ ಕೂಡಲೇ? ಇಷ್ಟೊಂದು ಅದ್ಭುತ ಮಾಡ್ತಿದ್ದಾರೆ, ಇಷ್ಟೊಂದು ಸ್ವಸ್ಥತೆ ಮಾಡ್ತಿದ್ದಾರೆ, ಎಷ್ಟೋ ಜನರಿಗೆ ಆಹಾರ ಹಂಚಿಕೊಡ್ತಿದ್ದಾರೆ, ಅಬ್ಬಾ ಈತನ ಬಳಿಯಲ್ಲಿ ಏನೆಲ್ಲ ಇರುತ್ತದೋ, ಎಷ್ಟು ಚೆನ್ನಾಗಿರುತ್ತೋ, ಆತನ ಭವನ ಎಷ್ಟು ಚೆನ್ನಾಗಿರುತ್ತೋ, ಆತನ ಆಶ್ರಮ ಎಷ್ಟು ಚೆನ್ನಾಗಿರುತ್ತೋ ಎಂಬುದಾಗಿ ಅಂದ್ಕೊಂಡಿದ್ದಿರಬಹುದು. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರ್ತೇನೆ, ನೀನಿದ್ದ ಸ್ಥಳದಲ್ಲಿ ನಾನೂ ಇರ್ತೇನೆ ಅಂದಾಗ ಯೇಸು ಹೇಳ್ತಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಾದ ನನಗೆ ತಲೆ ಇಡುವಷ್ಟು ಕೂಡ ಸ್ಥಳ ಇಲ್ಲ ಅನ್ನುತ್ತಾರೆ. ನಾನು ಹೋಗುತ್ತಾ ಇರುವುದು ನನ್ನ ತಂದೆಯ ಚಿತ್ತ ಮಾಡಲು ಸಾಗುತ್ತಿದ್ದೇನೆ. ನಾನು ಪ್ರಯಾಣದಲ್ಲಿಯೇ ಇದ್ದೇನೆ. ನಿಮಗೆ ಗೊತ್ತಾ, ಯೇಸು ಕ್ರಿಸ್ತನು ಹಗಲೆಲ್ಲ ಸೇವೆ ಮಾಡಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿರೋದು ಅನೇಕ ಸ್ಥಳಗಳಲ್ಲಿ ಬರೆಯಲಾಗಿದೆ. ಆತನು ಮಲಗುವ ಸಮಯ ಎಷ್ಟೋ ಕಡಿಮೆಯಾಗಿತ್ತು. ನಮಗೇನು ಗೊತ್ತಿಲ್ಲ, ಯಾವಾಗ ಮಲಗುತ್ತಾ ಇದ್ರೆಂದು ಗೊತ್ತಿಲ್ಲ. ಒಂದು ಸಾರಿ ಒಮ್ಮೆ ದೋಣಿಯಲ್ಲಿ ತಲೆಗೆ ಆಧಾರ ಇಟ್ಕೊಂಡು ಹೊರಗೆ ಮಲಗಿದನಂತೆ. ಹಾಗೆ ಎಲ್ಲಂದ್ರೆ ಅಲ್ಲಿ ಅವಶ್ಯಕತೆ ಇದ್ದಲ್ಲಿ ವಸತಿ ಏನೆಂದು ನೋಡದೆ, ಒಂದು ಸ್ವಂತ ಗೃಹ ಇಲ್ಲದೆ ತಿರುಗಾಡಿ ಸೇವೆ ಮಾಡಿದ್ರು. ಈ ದಿನ ಬಹಳಷ್ಟು ಜನ ಮೊದಲು ಚರ್ಚ್ ಬೇಕು ಅನ್ನುತ್ತಾರೆ, ಮೊದಲು ಮನೆ ಕಟ್ಕೊಳ್ಬೇಕಂದ್ಕೊಳ್ತಾರೆ ಸೇವಕರು. ದೇವರ ಕೃಪೆಯಿಂದ ನಾನು 55 ವರ್ಷಗಳಿಂದ ಸೇವೆ ಮಾಡ್ತಿದ್ದೇನೆ. ಒಂದು ದೊಡ್ಡ ಚರ್ಚ್ ಕಟ್ಟಬೇಕು, ಒಂದು ಸ್ವಂತ ಮನೆ ಕಟ್ಟಿಕೊಳ್ಳಬೇಕೆಂಬ ಆಸೆ ಅಂತೂ ನನಗುಂಟಾಗಲಿಲ್ಲ, ಅವುಗಳನ್ನು ಹೊಂದಿಕೊಳ್ಳಲೂ ಇಲ್ಲ. ಚೆನ್ನೈನಲ್ಲಿ ದೇವರು ಕೊಟ್ಟಿರುವ ಒಂದು ಚಿಕ್ಕ ಚರ್ಚ್ ಇದೆ ಬಿಡಿ, ಒಂದು ಬೇಸ್ ಇರಬೇಕಲ್ಲವೇ? ಅದಕ್ಕೆ ಅಲ್ಲಿಂದ ಇಷ್ಟೊಂದು ಜನರಿಗೆ ವಾಕ್ಯ ಸಾರುವುದಕ್ಕಾಗಿ, ಅಲ್ಲಿ ಪ್ರಾರ್ಥಿಸುವುದಕ್ಕಾಗಿ, ಅಲ್ಲಿಗೆ ಬರುವಂತಹ ಪ್ರಾರ್ಥನಾ ಮನವಿಗಳನ್ನು ಕರ್ತನ ಸನ್ನಿಧಿಯಲ್ಲಿಟ್ಟು ಮೊರೆಯಿಡಲು ಬಳಸ್ತಿದ್ದೇವೆ. ದೇವರು ತಕ್ಕ ಸಮಯದಲ್ಲಿ ಸಮಸ್ತವನ್ನು ಬಹಳ ಚೆನ್ನಾಗಿ ಮಾಡ್ತಾರೆ. ಡೋಂಟ್ ಬಿ ಟೂ ಫಾಸ್ಟ್. ಯಾವುದೂ ಕೂಡ ಅವಸರ ಮಾಡಬಾರದು. ಅವಸರ ಪಡುವುದರಿಂದ ನಷ್ಟ ಉಂಟಾಗ್ತದೆ ಹೊರತು ಪ್ರಯೋಜನವಾಗಲ್ಲ. ಇನ್ನೊಂದು ಕಡೆ ಎರಡನೆಯ ವ್ಯಕ್ತಿಯನ್ನು ನಾವು ನೋಡೋದಾದರೆ 59ನೇ ವಚನ, ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಯೇಸು ಇನ್ನೊಬ್ಬ ಯವನಸ್ಥನು ಪಕ್ಕದಲ್ಲಿ ನಿಂತಿರುವುದನ್ನು ನೋಡಿ, ನೀನು ನನ್ನ ಹಿಂದೆ ಬಾ ಅಂದ್ರು. ಮೊದಲನೇ ಅವನು ಕೇಳದಿದ್ರೂ ಬರ್ತೇನೆ ಅಂದಿದ್ದ. ತನ್ನ ಸಂಗತಿ ಏನೆಂದು ಯೇಸು ಹೇಳಿದಾಗ ಅಡ್ರೆಸ್ ಇಲ್ಲದವನಂತೆ ಓಡಿ ಹೋದ. ಮತ್ತೆ ಕಾಣಿಸಲಿಲ್ಲ ಆ ಯವನಸ್ಥನು. ಸುಖಕ್ಕೋಸ್ಕರ, ಸೌಖ್ಯಕ್ಕೋಸ್ಕರ ದೇವರ ಬಳಿಗೆ ಬರ್ತೇನೆ ಅನ್ನುತ್ತಾರೆ ಕೆಲವರು. ಶಿಲುಬೆ ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಿರೆಂದ್ರೆ ಎಷ್ಟು ಜನ ಹಿಂಬಾಲಿಸ್ತಾರೆ? ಸರಿ, ಮತ್ತೊಬ್ಬನನ್ನು ಯೇಸು ಕರೆಯುತ್ತಾರೆ, ನನ್ನ ಹಿಂದೆ ಬಾ ಎಂಬುದಾಗಿ ಕರೆಯುತ್ತಾರೆ. ಎಂತಹ ದೊಡ್ಡ ಭಾಗ್ಯ ನೋಡಿ ಅದು. ನನ್ನನ್ನು ಹಿಂಬಾಲಿಸು ಎಂದು ಯೇಸು ನಮಗೆ ಹೇಳುವುದು, ನಮಗದು ಎಂತಹ ದೊಡ್ಡ ಭಾಗ್ಯ ನೋಡಿ. ನನ್ನ ಹಿಂದೆ ಬಾ, ನನ್ನನ್ನು ಹಿಂಬಾಲಿಸು. ನೋಡಿ ಪ್ರಿಯರೇ, ಒಬ್ಬ ರಾಣಿ ಇಲ್ಲವೇ ಒಬ್ಬ ರಾಜನು, ಕ್ವೀನ್ ವಿಕ್ಟೋರಿಯಾಳಂತಹ ವ್ಯಕ್ತಿ ನನ್ನ ಹಿಂದೆ ಬಾ ಅಂತ ಕರೆದ ಕೂಡಲೇ ಓಡೋಡಿ ಹೋಗ್ತಾ ಇದ್ರಂತೆ. ನೋಡಿ ಪ್ರಿಯರೇ, ಈಗ ಒಂದು ದೊಡ್ಡ ಹುದ್ದೆಯಲ್ಲಿರುವ ಇಲ್ಲವೇ ಒಂದು ಮಲ್ಟಿ ಮಿಲಿನಿಯರ್ ಆಗಿರುವ ವ್ಯಕ್ತಿ ನೀನು ನನ್ನೊಂದಿಗೆ ಬಂದು ನನ್ನ ಮನೆಯಲ್ಲಿ ಉಳ್ಕೋ ಅಂತ ಹೇಳಿದ್ರೆ ನೀವೇನನ್ನುತ್ತೀರಿ? ಎಂತಹ ದೊಡ್ಡ ಭಾಗ್ಯ ಎಂದು ಓಡೋಡಿ ಹೋಗ್ತೇವಲ್ಲವೇ? ಅಯ್ಯೋ, ಆಕಾಶ ಭೂಮಿಯನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ಸರ್ವೋನ್ನತನಾದ ದೇವರು, ಪರಲೋಕಕ್ಕೆ ಮಾರ್ಗವಾಗಿರುವ ದೇವರು, ಸಮಸ್ತ ಕಾರ್ಯಕ್ಕೂ ಸಮರ್ಥನಾದ ದೇವರು ನನ್ನನ್ನು ಹಿಂಬಾಲಿಸು ಅಂದ್ರೆ ಯಾಕೆ ಹಿಂಜರಿಯುತ್ತಾರೆ ಗೊತ್ತಿಲ್ಲ ಅನೇಕರು. ನನಗೆ ಉದ್ಯೋಗ ಇದೆ, ವಿದ್ಯಾಭ್ಯಾಸ ಇದೆ, ಅದು ಇದೆ, ಇದು ಇದೆ ಅನ್ನುತ್ತಾರೆ. ದೇವರ ಮಹಾಕೃಪೆಯಿಂದ ನಾನು 18 ವರ್ಷ ವಯಸ್ಸಲ್ಲಿಯೇ ರಕ್ಷಿಸಲ್ಪಟ್ಟೆ. ರಕ್ಷಿಸಲ್ಪಟ್ಟ ತಕ್ಷಣವೇ ದೇವರು ನನ್ನನ್ನು ಕರೆದ್ರು. ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ತಾಯಿ ಗರ್ಭದಲ್ಲಿ ನೀನಿರುವಾಗಲೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಿನ್ನನ್ನು ನಾನು ಅರಿತಿದ್ದೇನೆ, ನಿನ್ನನ್ನು ನಾನು ಪ್ರತಿಷ್ಠಿಸಿದ್ದೇನೆ, ನೀನು ನನ್ನ ಸೇವೆ ಮಾಡಬೇಕೆಂದು ಕರ್ತನು ಹೇಳಿದಾಗ ಮತ್ತೊಂದು ಮಾತಾಡದೆ ನನ್ನ 18 ವರ್ಷ ವಯಸ್ಸಲ್ಲಿ ಮಾನಸಾಂತರ ಪಟ್ಟು ಜಸ್ಟ್ 6 ಮಂತ್ ಆಯ್ತಷ್ಟೇ. ಇನ್ನಷ್ಟೇ ಕರ್ತನ ಕರೆಗೆ ವಿಧೇಯನಾಗಿ ಸಮಸ್ತವನ್ನು ಬಿಟ್ಟು ಬಂದೆ. ಈ ದಿನದವರೆಗೂ ಕರ್ತನನ್ನು ಹಿಂಬಾಲಿಸುತ್ತಾ ಇದ್ರೆ ನಾನು ಯಾವ ರೀತಿಯಾಗಿದ್ದೇನೆಂದು ನಾನು ಹೇಳುವ ಅಗತ್ಯ ಇಲ್ವಲ್ಲ. ನನಗೆ ದೇವರು ಏನ್ ಮಾಡ್ತಿದ್ದಾರೆ, ಹೇಗೆ ಉಪಯೋಗಿಸಿಕೊಳ್ತಿದ್ದಾರೆ ಎಂಬುದು, ಆತನನ್ನು ಹಿಂಬಾಲಿಸುವುದು ಎಂತಹ ದೊಡ್ಡ ಭಾಗ್ಯವಾಗಿದೆ ಎಂದು ಅನೇಕರು ಗುರುತಿಸ್ತಾ ಇಲ್ಲ. ಈ ಯವನಸ್ಥನಿಗೆ ನನ್ನ ಹಿಂದೆ ಬಾ ಅಂದಾಗ, ಆಯ್ತು ಸರಿ ದೇವ್ರೆ, ನನ್ನನ್ನು ಕರೆದ್ರಾ ಅಂತ ಹೇಳಿ ಓಡಿ ಹೋದನಂತೀರಾ? ಅವನೇನ್ ಹೇಳ್ತಾನೆ? ನಾನು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುತ್ತೇನೆ ಅನ್ನುತ್ತಾನೆ. ನಾನು ಬರ್ತೇನೆ, ಆದರೆ ಮೊದಲು ನನ್ನ ತಂದೆಯನ್ನು ಹೂಣಿಟ್ಟು ಬರ್ತೇನೆ ಅನ್ನುತ್ತಾನೆ. ಅಲ್ಲೆಲ್ಲೂ ತಂದೆ ಸತ್ತಿರುವಂತೆ ಕಾಣುವುದಿಲ್ಲ. ತಂದೆ ಸತ್ತಿದ್ರೆ ನನ್ನ ತಂದೆಯನ್ನು ಬದುಕಿಸು ಎಂದು ಬೇಡಿಕೊಳ್ತಾ ಇದ್ದನಲ್ಲವೇ?
ಆ ಕಾಲದ ಪ್ರಕಾರ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರ್ತೇನೆ ಅಂದ್ರೆ ಅದರ ಅರ್ಥವೇನು? ತಂದೆ ಸತ್ತಾಗಲೇ ಆಸ್ತಿ ಹಂಚುತ್ತಾ ಇದ್ರು. ಅಂದರೆ ಇವನ ಉದ್ದೇಶವೇನು? ನನ್ನ ತಂದೆ ಸತ್ತ ನಂತರ ತಂದೆಯಿಂದ ಬರುವ ಆಸ್ತಿಯೆಲ್ಲ ಕೂಡಿಟ್ಕೊಂಡು ಆಗ ನಿನ್ನನ್ನು ಬಂದು ಹಿಂಬಾಲಿಸ್ತೇನೆ, ಭದ್ರತೆಯೆಲ್ಲ ಇಟ್ಕೊಂಡು ಅನ್ನುತ್ತಾನೆ. ಈ ದಿನ ಅನೇಕರು ನನ್ನ ಅನುಕೂಲ ಸಮಯದಲ್ಲಿ ದೇವರನ್ನು ಹಿಂಬಾಲಿಸ್ತೇನೆ, ರಿಟೈರ್ಡ್ ಆದಾಗ ಯೇಸುವನ್ನು ಹಿಂಬಾಲಿಸ್ತೇನೆ ಅನ್ನುವಂಥವ್ರು ಕೂಡ ಇದ್ದಾರೆ, ಹೌದಲ್ಲವೇ? ನನ್ನ ಮಕ್ಕಳ ಮದುವೆ ಆದ ನಂತರ ನಾನು ಸೇವೆಗೆ ಬರ್ತೇನೆ ಅನ್ನುವವರು ಇದ್ದಾರೆ. ದೇವರು ಕರೆದಾಗ ತಡ ಮಾಡುವಂಥದ್ದು ಬಹಳ ದೊಡ್ಡ ತಪ್ಪು. ದೇವರು ಕರೆದಾಗ ಬರಲಾರದೆ ಬುದ್ಧಿ ಬಂದ ನಂತರ ಮತ್ತೆ ಅನೇಕರು ಬಂದಿರುವುದನ್ನು ನನ್ನ ಸೇವೆಯ ಅನುಭವದಲ್ಲಿ ಅನೇಕರನ್ನು ನೋಡಿದ್ದೇನೆ. ಅವರು ತಮ್ಮ ಬಲವನ್ನೆಲ್ಲ ಲೋಕದಲ್ಲಿ ಖರ್ಚು ಮಾಡಿದ ನಂತರ, ಅವರು ತಮ್ಮ ಜೀವಿತದಲ್ಲಿ ಅನೇಕ ಶ್ರಮೆಗಳ ಪಾಲಾಗಿ ಅವರ ಮುಖವೆಲ್ಲ ಮುದುರಿಕೊಂಡ ನಂತರ, ಅವರ ಅನೇಕ ಕಷ್ಟ ಶ್ರಮೆ ಅನುಭವಿಸಿದ ನಂತರ ಇವಾಗ ಸೇವೆ ಮಾಡ್ತೇನಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಅಯ್ಯೋ, ಡೋಂಟ್ ಬಿ ಟೂ ಸ್ಲೋ, ಬರ್ತೇನೆ. ಆದರೆ ನಾನು ನನ್ನ ತಂದೆಯ ಉತ್ತರಕ್ರಿಯೆ ಮಾಡ್ತೇನೆಂದು ನೆಪ ಹೇಳಬಾರದು. ಯೇಸು ಕರೆದಾಗ ತಕ್ಷಣವೇ ಹಿಂಬಾಲಿಸಬೇಕು. ಟೆಲಿಫೋನ್ ಕಂಡುಹಿಡಿದಿರುವ ವ್ಯಕ್ತಿಗೆ ಒಮ್ಮೆ ಅವರನ್ನು ಯಾರೋ ಬಹಳ ಹೊಗಳಿದ್ರಂತೆ. ನೀವು ಈ ಟೆಲಿಫೋನ್ ಕಂಡುಹಿಡಿದಿರುವುದರಿಂದ ಈಗ ಪ್ರಪಂಚಕ್ಕೆ ಎಷ್ಟೋ ಪ್ರಯೋಜನವಾಗಿದೆ, ನಿಮಗೆ ಬಹಳ ಅಭಿನಂದನೆಗಳು ಅಂದಾಗ ಅವರು ಹೇಳಿದ್ರಂತೆ, ನಾನೇನಾದರೂ ಕೆಲವೊಂದು ಗಂಟೆಗಳು ತಡ ಮಾಡಿದ್ದೇ ಆದರೆ ಇನ್ನೊಬ್ಬನು ಅದನ್ನು ಆವಿಷ್ಕಾರ ಮಾಡ್ತಿದ್ದ, ಅಂದ್ಕೊಂಡಿರೋದು ನಾನು ತಕ್ಷಣ ಮಾಡಿರೋದ್ರಿಂದ ಆ ಘನತೆ ಹೊಗಳಿಕೆಯೆಲ್ಲ ನನಗೆ ದೊರಕಿತ್ತು ಅಂತ ಹೇಳ್ದ. ನಾವು ಬಹಳ ವಿಷಯದಲ್ಲಿ ತಡ ಮಾಡ್ತೇವೆ, ಅಷ್ಟರೊಳಗೆ ನಮ್ಮ ಅವಕಾಶಗಳೆಲ್ಲ ಕೈತಪ್ಪಿ ಹೋಗ್ತವೆ. ಸತ್ತವರೇ ಸತ್ತವರನ್ನು ಹೂಣಿಡ್ತಾರೆ, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಯೇಸು ಹೇಳ್ತಾರೆ. ಈಗ ಮೂರನೇ ವ್ಯಕ್ತಿ ಮತ್ತೊಬ್ಬನು ಬಂದು ತನ್ನಷ್ಟಕ್ಕೆ ತಾನೇ ಹೇಳ್ತಾನೆ 61ನೇ ವಚನದಲ್ಲಿ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅನ್ನುತ್ತಾನೆ. ನಾನು ಬರ್ತೇನೆ, ಆದರೆ ಇದು ದೊಡ್ಡ ಸಂಕಟಪ್ರಿಯರೇ. ಆದರೆ ಅನ್ನುವುದು ಎಲ್ಲೇ ಬಂದರೂ ನಾವು ದೇವರಿಗಾಗಿ ಏನು ಸಾಧಿಸ್ಲಿಕ್ಕಾಗಲ್ಲ. ಮಾಡಬೇಕೆಂಬ ಆಸೆ ಇದೆ, ಆದರೆ ಬಲ ಇಲ್ಲ. ಮಾಡಬೇಕೆಂಬ ಆಸೆ ಇದೆ, ಆದರೆ ನನಗೆ ಸಮಸ್ಯೆಗಳಿವೆ. ಮಾಡಬೇಕೆಂಬ ಆಸೆ ಇದೆ, ಆದರೆ ನನಗೆ ಇವಾಗ ಆಗಲ್ಲ. ನನ್ನ ಅಮ್ಮ ಒಪ್ಪೋದಿಲ್ಲ, ನನ್ನ ಮನೆಯವರು ಒಪ್ಪೋದಿಲ್ಲ, ನನ್ನ ಹೆಂಡತಿ ಒಪ್ಪೋದಿಲ್ಲ ಎಂದು ಈ ದಿನ ಬಹಳಷ್ಟು ಜನ ದೇವರಿಗಿಂತಲೂ ಹೆಂಡತಿಗೋ, ಗಂಡನಿಗೋ, ಮಕ್ಕಳಿಗೋ, ಸರ್ಕಾರಕ್ಕೋ, ತಂದೆ ತಾಯಿಗಳಿಗೋ, ಇಲ್ಲವೇ ಬೇರೆ ಯಾವುದಕ್ಕೋ ನನಗೆ ಕೆಲಸ ಇದೆ, ನಾನು ಬರ್ತೇನೆ, ಆದರೆ ಮನೆ ಕಟ್ಕೊಂಡು ಬರ್ತೇನೆ ಎಂದು ಹೀಗೆ ಆದರೆ ಎಂದು ಹೇಳ್ತಾರೆ. ಆದರೆ ಎಂಬ ಮಾತು ವಿಶ್ವಾಸಿಗಳ ಜೀವಿತದಲ್ಲಿ ಇರಬಾರದು. ಯಾವುದು ಏನೇ ಆಗಿದ್ದರೂ ಯೇಸುವಿನ ಕರೆಗೆ ನಾನು ವಿಧೇಯನಾಗ್ತೇನೆ ಅನ್ನಬೇಕು. ಅಂಥವನೇ ಆಶೀರ್ವದಿಸಲ್ಪಡ್ತಾನೆ. ಈ ಮೂವರು ಕೂಡ, ಮೊದಲನೇದಾಗಿ ಅವಸರಪಟ್ಟವನು ಕೂಡ ಹಾಗೆಯೇ ಇದ್ದಾನೆ, ಹಿಂಜರಿದವನು ಹಾಗೆಯೇ ಇದ್ದಾನೆ, ಆದರೆ ಅನ್ನುವವನು ಹಾಗೆಯೇ ಇದ್ದಾನೆ. ಅದಕ್ಕೆ ಯೇಸು ಹೇಳ್ತಾರೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ನನ್ನ ರಾಜ್ಯಕ್ಕೆ ತಕ್ಕವನಲ್ಲ ಅನ್ನುತ್ತಾರೆ. ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ಯೇಸುವಿಗೆ ಕೊಡ್ತಾ ಇದ್ದೀರಾ? ಮೊದಲು ನನ್ನ ತಂದೆ ತಾಯಿ, ಆಸ್ತಿ, ನನ್ನ ಉದ್ಯೋಗ, ನನ್ನ ಇಷ್ಟ ಅನ್ನುತ್ತೀರಾ? ಅಂಥವರಾಗಿದ್ದೀರಾ? ಹಾಗಾದರೆ ನಿಮ್ಮ ಜೀವಿತ ವ್ಯರ್ಥ ಆಗುತ್ತೆ. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಗ ಇವೆಲ್ಲ ಕೊಡ್ತೇನೆ ಅಂದಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ನಿಮಗೆ ಕೊಡುವುದಕ್ಕಾಗಿ ನೀವೇ ಅಲ್ಲವೋ ನಮ್ಮ ಅಧಿಪತಿ, ನಮ್ಮ ರಕ್ಷಕನು, ನಮ್ಮ ವಿಮೋಚಕನು. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ನಿನ್ನ ದೇವರಾದ ಯೆಹೋವನನ್ನು ಪ್ರೀತಿಸಬೇಕೆಂಬ ಮಾತು ನಮ್ಮ ಜೀವಿತದಲ್ಲಿ ಅನುಸರಿಸಿ ನಿಮ್ಮಿಂದ ಆಶೀರ್ವದಿಸಲ್ಪಟ್ಟು ನಿಮ್ಮಿಂದ ಉಪಯೋಗವಾಗಲು, ನಿಮ್ಮನ್ನು ಮಹಿಮೆ ಪಡಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ, ಒಂದು ವೇಳೆ ನಿಮಗೆ ವಾಟ್ಸಪ್ ಮೆಸೇಜ್ ಕಳಿಸ್ಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತವಾದ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.